ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾನು ಹೇಳಲಿರುವ ವಿಷಯವನ್ನು ಕೊನೆಯವರೆಗೂ ಕೂಡ ಗಮನದಿಂದ ಕೇಳಿ. ಯಾಕೆಂದರೆ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಘಟನೆ ನಿಮ್ಮ ಅದೃಷ್ಟದ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು, ಹಣದ ಸಮಸ್ಯೆಗಳು, ಮಾನಸಿಕ ಒತ್ತಡ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಜನರ ವರ್ತನೆ, ಇವೆಲ್ಲದರ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿದೆ. ನೀವು ಇನ್ನೂವರೆಗೂ ಕೂಡ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಆದರೆ ಈಗ ಸಮಯ ಅನ್ನೋದು ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಅನ್ನೋದು ಪ್ರವೇಶ ಆಗ್ತಾ ಇದೆ. ದೇವರ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಮೇಷರಾಶಿಯವರೇ, ನೀವು ಜನ್ಮತಃ ಹೋರಾಟಗಾರರು. ಎಷ್ಟೇ ಕಷ್ಟ ಬಂದರೂ ಸೋಲು ಒಪ್ಪಿಕೊಳ್ಳದ ಮನೋಭಾವ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಕೆಲವು ಘಟನೆಗಳು ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿವೆ. ನೀವು ನಂಬಿದವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನೀವು ಸಹಾಯ ಮಾಡಿದವರು ನಿಮ್ಮನ್ನು ಮರೆತಿದ್ದಾರೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರ್ಬಲತೆ ಅಂತ ಅಂದ್ಕೊಂಡಿದ್ದಾರೆ. ಹಲವು ಬಾರಿ ನೀವು ಒಬ್ಬರೇ ಕುಳಿತು ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀರಿ. ನಾನು ಎಲ್ಲರಿಗಾಗಿ ಇಷ್ಟು ಮಾಡಿದ್ದೇನೆ, ಆದರೆ ನನ್ನ ಜೀವನ ಮಾತ್ರ ಯಾಕೆ ಮುಂದೆ ಹೋಗ್ತಾ ಇಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿರಬಹುದು. ಆದರೆ ಮೇಷರಾಶಿಯವರೇ, ಈಗ ಕರ್ಮದ ಚಕ್ರ ತಿರುಗ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ಪರೀಕ್ಷೆ ಮಾಡಿದ ಕಾಲ ಈಗ ನಿಮ್ಮನ್ನು ಮೇಲಕ್ಕೆತ್ತೋದಕ್ಕೆ ಸಿದ್ಧ ಆಗಿದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸವೊಂದು ಪೂರ್ಣಗೊಳ್ಳುವ ಸೂಚನೆ ಕಾಣ್ತಾ ಇದೆ. ನೀವು ನಿರೀಕ್ಷಿಸದ ಒಂದು ಅವಕಾಶ ನಿಮ್ಮ ಬಾಗಿಲು ತಟ್ಟಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಯೋಗ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಅನ್ನೋದು ಆರಂಭವಾಗುತ್ತೆ. ಆದರೆ ಈ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡೋದಿಲ್ಲ. ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ಕೂಡ ಇದ್ದಾರೆ. ವಿಶೇಷವಾಗಿ ನೀವು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರೂ ಹೇಳುವ ಅಭ್ಯಾಸವನ್ನು ಕಡಿಮೆ ಮಾಡಿಬಿಡಿ. ಯಶಸ್ಸು ಸಿಗುವವರೆಗೂ ಕೂಡ ನಿಮ್ಮ ಗುರಿಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ. ಮೇಷರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಅದು ಫ್ರೆಂಡು, ಸಂಬಂಧಿ ಅಥವಾ ಕೆಲಸದ ಸ್ಥಳದ ವ್ಯಕ್ತಿಯೊಂದಿಗೆ ಇರಬಹುದು. ಎಷ್ಟು ದಿನ ನಿಮ್ಮ ಮನಸ್ಸೊಳಗೆ ಮರೆಮಾಚಿಕೊಂಡಿದ್ದ ಕೆಲವು ಮಾತುಗಳು ಹೊರಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ನಿಮ್ಮ ಕೋಪವೇ ನಿಮ್ಮ ಶತ್ರು ಆಗಬಹುದು. ನೀವು ಹೇಳುವ ಮಾತು ಸತ್ಯವಾಗಿದ್ದರೂ ಅದನ್ನು ಹೇಳುವ ರೀತಿ ತಪ್ಪಾದರೆ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಪ್ರತಿಯೊಂದು ಮಾತನ್ನು ಯೋಚನೆ ಮಾಡಿ ಮಾತನಾಡಿ. ಹಣಕಾಸಿನ ವಿಷಯದಲ್ಲಿ ಒಂದು ಶುಭ ಸೂಚನೆ ಇದೆ. ನಿಂತಿದ್ದ ಹಣ ಮರಳಿ ಬರಬಹುದು. ಹೊಸ ಆದಾಯದ ಅವಕಾಶಗಳು ಸಿಗಬಹುದು. ಆದರೆ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡಬೇಕು. ಇತರರಿಗೆ ತೋರಿಸೋದಕ್ಕೆ ಅಥವಾ ಗೌರವಕ್ಕಾಗಿ ಹಣ ವ್ಯರ್ಥ ಮಾಡಬೇಡಿ. ನೀವು ಉಳಿಸುವ ಪ್ರತಿಯೊಂದು ರೂಪಾಯಿಯೂ ಮುಂದಿನ ದಿನಗಳಲ್ಲಿ ದೊಡ್ಡ ಭದ್ರತೆ ಆಗಲಿದೆ. ಕುಟುಂಬದ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ. ಜೀವನ ಸಂಗಾತಿ ಅಥವಾ ಮನೆಯವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಅವು ಶಾಶ್ವತವಾಗಿ ಇರೋದಿಲ್ಲ. ನೀವು ಶಾಂತವಾಗಿ ವರ್ತಿಸಿದರೆ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ. ಮನೆಯ ಹಿರಿಯರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರ ಸಲಹೆ ನಿಮಗೆ ಸರಿಯಾದ ದಾರಿ ತೋರಿಸಬಹುದು. ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ಅಗತ್ಯ. ಕೆಲಸದ ಒತ್ತಡ ಮತ್ತು ಚಿಂತೆಯಿಂದ ದೇಹ ಹಾಗೂ ಮನಸ್ಸು ದಣಿಯುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ನಿದ್ದೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬೆಳಿಗ್ಗೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ಮೀಸಲಿಡಿ. ಅದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಘಟನೆ ನಡೆಯಲಿದೆ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಚ್ಚರಗೊಳಿಸುತ್ತೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುವ ದಿನ ದೂರದಲ್ಲಿಲ್ಲ. ನಿಮ್ಮ ಪರಿಶ್ರಮ ವ್ಯರ್ಥವಾಗಿಲ್ಲ. ನಿಮ್ಮ ಸಮಯ ಬರ್ತಾ ಇದೆ. ನಿಮ್ಮ ಅದೃಷ್ಟ ಜಾಗೃತ ಆಗ್ತಾ ಇದೆ. ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ. ಹನುಮಾನ್ ಚಾಲಿಸ ಪಠನೆ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ಈ ಸಣ್ಣ ಪುಣ್ಯದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿವೆ. ದೇವರ ಕೃಪೆ ನಿಮ್ಮೊಂದಿಗೆ ಇದೆ. ಮೇಷರಾಶಿಯವರೇ, ನೆನ್ಪಿಟ್ಕೊಳ್ಳಿ, ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮ ಸೋಲಿನ ಸಂಕೇತವಲ್ಲ, ಅವು ನಿಮ್ಮ ಯಶಸ್ಸಿನ ಮುನ್ನುಡಿ ಮಾತ್ರ. ದೇವರು ನಿಮ್ಮನ್ನು ದೊಡ್ಡ ಸಾಧಕನಾಗಿ ಸಿದ್ಧಪಡಿಸ್ತಾ ಇದ್ದಾನೆ. ಆದ್ದರಿಂದ ಭಯಪಡಬೇಡಿ, ಹಿಂದೆ ಸರಿಬೇಡಿ, ಧೈರ್ಯದಿಂದ ಮುಂದೆ ಸಾಗ್ರಿ. ಮುಂದಿನ ದಿನಗಳ
ದಿನಗಳಲ್ಲಿ ಧನ, ಗೌರವ, ಯಶಸ್ಸು ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಹೆಚ್ಚಾಗಲಿದೆ. ಮಂಗಳನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರೂ ಕೂಡ ಜೈ ಶ್ರೀ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷಣೋ ಸುಖಿನೋ ಭವಂತು.